ನಮಸ್ಕಾರ, ನನ್ನ ಹೆಸರು ಸಂದೀಪ್ ಅಂತ. ನಾನು ವಲಾಗ್ರೋ ಬಯೋಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಟೆಕ್ನಿಕಲ್ ಅಡ್ವೈಸರ್ ಕೆಲಸ ನಿರ್ವಹಿಸ್ತೀನಿ. ನಾವಿವತ್ತು ದಾಳಿಂಬೆ ತೋಟದಲ್ಲಿದ್ದೀವಿ. ಈಗ ಇದು ಪ್ರೆಸೆಂಟ್ ಬಂದು ರೆಸ್ಟ್ ಪೀರಿಯಡಲ್ಲಿದೆ. ರೆಸ್ಟ್ ಪೀರಿಯಡಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಮಗೆ ಬಿಳಿ ಬೇರಿನ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ರೂಟ್ ಡೈಬ್ಯಾಕ್ ಆಗುತ್ತೆ. ಯಾವಾಗ ಈ ರೂಟ್ ಡೈಬ್ಯಾಕು ಮತ್ತು ಬಿಳಿ ಬೇರಿನ ಸಂಖ್ಯೆ ಕಡಿಮೆ ಆಗುತ್ತೋ ಆವಾಗ ಗಿಡಕ್ಕೆ ನೀರು ಸಿಗಲ್ಲ, ಆವಾಗ ಫುಲ್ ಗಿಡ ಎಲ್ಲ ಡ್ರೈ ಆಗುತ್ತೆ. ಆ ಸ್ಟ್ರೆಸ್ ಪೀರಿಯಡ್ ಆದಮೇಲೆ ನಾವು ಎತ್ರೇಲ್ ಮಾಡ್ತೀವಿ. ಎತ್ರೇಲ್ ಮಾಡಾದ ಮೇಲೆ ನಮಗೆ ಫಸ್ಟ್ ವಾಟ್ರ್ ಕೊಡ್ತೀವಿ. ಅದು 10 ದಿನ ಆದಮೇಲೆ ಫಸ್ಟ್ ವಾಟ್ರ್ ಕೊಡ್ತೀವಿ. ಫಸ್ಟ್ ವಾಟ್ರ್ ಕೊಟ್ಟಾಗ ನಮಗೆ ಮೇಯ್ನಾಗಿ ಏನು ಮಾಡ್ಕೋಬೇಕಪ್ಪ ಅಂದರೆ ಬಿಳಿ ಬೇರಿನ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕಪ್ಪ ಅಂದರೆ ಬಿಳಿ ಬೇರು ಮೇಯ್ನಾಗಿ ನಿಮಗೆ ನೀರು ಮತ್ತು ಪೋಷಕಾಂಶನ ಹೀರಿ ಗಿಡಕ್ಕೆ ಎತ್ಕೊಡೋ ಕೆಲಸ ಮಾಡುತ್ತೆ. ಸೊ ಯಾವಾಗ ರೆಸ್ಟ್ ಪೀರಿಯಡೆಲ್ಲ ಗಿಡದ ಬೇರೆಲ್ಲ ಡ್ರೈ ಆಗಿರುತ್ತೋ ನಾವು ಫಸ್ಟ್ ವಾಟ್ರ್ ಕೊಟ್ಟಾಗ ಅದನ್ನು ರಿಜ್ಯೂನೇಟ್ ಮಾಡ್ಕೋಬೇಕು, ಅಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಅದನ್ನು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕಪ್ಪ ಅಂದರೆ ನಾವು ವಲಾಗ್ರೋ ಕಂಪ್ನಿಯ ರ್ಯಾಡಿಫಾರ್ಮ್ ಪ್ರತಿ ಎಕರೆಗೂ 750 ml ಮತ್ತು ವಲಾಗ್ರೋ ಜಿಂಕ್ EDTA ಪ್ರತಿ ಎಕರೆಗೆ ಅರ್ಧ kg ಇವೆರಡು ಬಿಟ್ಟಾಗ ನಮಗೆ ಬಿಳಿ ಬೇರೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಬಿಳಿ ಬೇರೆ ಆ್ಯಕ್ಟಿವೇಟ್ ಆದಾಗ ನಾವೇನು ನೆಕ್ಸ್ಟ್ ಯಾವುದು ಪೊಟ್ಯಾಶ್ ಕೊಡ್ತೀವಿ, ಕ್ಯಾಲ್ಶಿಯಂ ಕೊಡ್ತೀವಿ, ಜಿಂಕ್ ಕೊಡ್ತೀವಿ, ಅದು ಪ್ರಾಪರಾಗಿ ಗಿಡಕ್ಕೆ ಎತ್ಕೊಡೋ ಕೆಲಸ ಈ ಬಿಳಿ ಬೇರು ಮಾಡುತ್ತೆ. ಸೊ ಮೇಯ್ನಾಗಿ ಗಿಡಕ್ಕೆ ಒಳ್ಳೆ ಹೂವು ಮತ್ತು ಒಳ್ಳೆ ಹಣ್ಣು ಸೆಟ್ ಆಗಲಿಕ್ಕೆ ಮೇಯ್ನಾಗಿ ಬೇಕಿರೋದು ಬಿಳಿ ಬೇರು. ಬಿಳಿ ಬೇರನ್ನ ಹೆಚ್ಚಿಸ್ಕೊಳ್ಳಲು ನೀವು ರ್ಯಾಡಿಫಾರ್ಮ್ ಯೂಸ್ ಮಾಡಬೇಕು, ಪ್ಲಸ್ ಜಿಂಕ್ ಯೂಸ್ ಮಾಡಿ ಬಿಳಿ ಬೇರನ್ನ ಹೆಚ್ಚಿಸ್ಕೊಳ್ಳಿ.